ನಮಸ್ತೆ ಎಲ್ಲರಿಗೂ. ಗೋವಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ಹೊರಟಿರುವುದು ಕಲ್ಲಂಗೋಟು ಬೀಚ್, ಗೋವಾದ ಪ್ರಸಿದ್ಧ ಬೀಚುಗಳಲ್ಲಿ ಒಂದು. ಭಾರತದ ಪ್ರಸಿದ್ಧ ಪ್ರವಾಸಿ ತಾಣವೂ ಕೂಡ ಹೌದು. ಗೋವಾ ಬೀಚುಗಳಿಂದ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ಪ್ರವಾಸಿಗರ ಸಂಖ್ಯೆ ಅತಿಯಾಗಿ ಇರುತ್ತದೆ. ಪ್ರತಿಯೊಬ್ಬರೂ ಗೋವಾಕ್ಕೆ ಮೋಜು ಮಸ್ತಿಗಳನ್ನು ಮಾಡಲು ಬರುತ್ತಾರೆ. ಇಲ್ಲಿ ಪ್ರವಾಸಿಗರ ಸಂಖ್ಯೆ ಯಾವಾಗಲೂ ಹೆಚ್ಚಾಗಿಯೇ ಇರುತ್ತದೆ. ಆದರೆ ಕೆಲವೊಂದು ಸೀಸನ್ಗಳಲ್ಲಿ ಸ್ವಲ್ಪ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರುತ್ತದೆ. ಕಾರಣ ಏನೆಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ತುಂಬ ಬಿಸಿಲಿರುವುದರಿಂದ ಫಾರಿನರ್ಸ್ಗಳು, ಹೊರ ರಾಜ್ಯದವರು ಬರುವುದು ಕಡಿಮೆ. ಇಲ್ಲಿನ ನಿವಾಸಿಗಳು ಅಂದರೆ ಲೋಕಲ್ ಜನಗಳು ತುಂಬಾಗಿಯೇ ಇರುತ್ತಾರೆ. ಜನವರಿ ತಿಂಗಳಲ್ಲಿ ಇಲ್ಲಿಗೆ ಪ್ರವಾಸಿಗರು ತುಂಬ ಜಾಸ್ತಿನೇ ಇರ್ತಾರೆ. ನಾವು ಯಾವುದೇ ಹೊಸ ರಾಜ್ಯಕ್ಕೆ ಆಗಲಿ ಊರಿಗೆ ಆಗಲಿ ಹೋದಾಗ ಅಲ್ಲಿ ನಮಗೆ ಕೆಲವೊಂದು ಕೆಟ್ಟ ಅನುಭವಗಳು ಕೂಡ ನಡೆಯುತ್ತದೆ. ಆದರೆ ಆ ಊರೇ ಕೆಟ್ಟದ್ದು ಎನ್ನುವುದು ತಪ್ಪು. ಗೋವಾದಲ್ಲಿಯೂ ಕೂಡ ತುಂಬ ಒಳ್ಳೆಯ ಜನರು ಮತ್ತು ಒಳ್ಳೆಯ ಸ್ಥಳಗಳು ಕೂಡ ಇವೆ. ಆದರೆ ತುಂಬ ಯೂಟ್ಯೂಬರ್ಗಳು ಇಲ್ಲಿ ಗೋವಾದಲ್ಲಿ ಸ್ಕೇಮ್ ನಡೆಯುತ್ತದೆ ಎಂದು ಹೇಳಿದ್ದಾರೆ. ಆದರೆ ಇವೆಲ್ಲವೂ ಸುಳ್ಳು. ಇಲ್ಲಿ ಒಬ್ಬರಿಗೆ ಕೆಟ್ಟದ್ದು ಆಗಿದೆ ಎಂದು ಪ್ರತಿಯೊಬ್ಬರಿಗೂ ಸ್ಕ್ಯಾಮ್ ಆಗುತ್ತದೆ ಎನ್ನುವುದು ತಪ್ಪು. ಒಬ್ಬ ಪ್ರವಾಸಿಗರಿಗೆ ತೊಂದರೆಯಾಗಿದೆ ಎಂದು ಪ್ರತಿಯೊಂದು ಪ್ರವಾಸಿಗರಿಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಕೆಲವೊಂದು ಕೆಟ್ಟ ಪರಿಸ್ಥಿತಿ, ಕೆಟ್ಟ ಜನರಿಂದ ಈ ತರಹದ ಅನುಭವವಾಗಿರಬಹುದು. ಇಲ್ಲಿಗೆ ನಮ್ಮ ಸುರಕ್ಷತೆಯಲ್ಲಿ ನಾವು ಬಂದರೆ ಯಾವುದೇ ಥರದ ತೊಂದರೆಗಳಿಲ್ಲ. ಬೇರೆ ರಾಜ್ಯಗಳಿಗೆ ಹೋದಾಗ ನೀವು ಸ್ವಲ್ಪ ಜಾಗರೂಕರಾಗಿದ್ದರೆ ನಿಮಗೆ ಯಾವುದೇ ಥರದ ಕೆಟ್ಟ ಅನುಭವಗಳು ಆಗುವುದಿಲ್ಲ. ನೀವು ಇಲ್ಲಿ ಅಪರಿಚಿತ ವ್ಯಕ್ತಿಗಳ ಮಾತನ್ನು ಕೇಳುವುದು ಮತ್ತು ಅವರೊಂದಿಗೆ ನೀವು ಫ್ರೆಂಡ್ಶಿಪ್ ಮಾಡುವುದನ್ನು ಮಾಡಬಾರದು. ಹಾಗೆಯೇ ಅಪರಿಚಿತ ಸ್ಥಳಗಳಲ್ಲಿ ರಾತ್ರಿ ಹೊತ್ತು ಓಡಾಡುವುದು, ಮಲಗುವುದು ಮಾಡಬಾರದು. ನೀವು ಮೊದಲೇ ಬುಕ್ ಮಾಡಿಕೊಂಡು ಬಂದಂಥ ರೂಮ್ಗಳಲ್ಲಿ ನೀವು ಆರಾಮವಾಗಿ ಇರಬಹುದು. ಇಲ್ಲಿ ರಾತ್ರಿಯ ಹೊತ್ತಲ್ಲಿ ಬೀಚುಗಳಲ್ಲಿ ಯಾರೂ ಮಲಗುವುದಿಲ್ಲ. ಹಾಗೆ ನಿಮ್ಮ ಜೊತೆ ಯಾವುದಾದರೂ ಒಂದು ಆಧಾರ್ ಕಾರ್ಡ್ ಅಥವಾ ವೋಟಿಂಗ್ ಕಾರ್ಡ್ ನಿಮ್ಮ ಜೊತೆ ಇಟ್ಟುಕೊಳ್ಳುವುದು. ಹಾಗೆಯೇ ನೀವು ಅಪರಿಚಿತ ಸ್ಥಳಗಳಲ್ಲಿ ಅಂದರೆ ಜನಸಂಖ್ಯೆ ಕಡಿಮೆ ಇರುವಂತಹ ಸಮುದ್ರ ತೀರದಲ್ಲಿ ಒಬ್ಬರೇ ಅಲ್ಲಿ ವಿಹಾರ ಮಾಡದಿರುವುದು. ಸ್ವಲ್ಪ ಜನಜಂಗುಳಿ ಇದ್ದರೂ ಅಲ್ಲಿ ತುಂಬಾ ಸೇಫ್ಟಿ ಆಗಿರುತ್ತದೆ. ಅಂತಹ ಜಾಗಗಳಲ್ಲಿ ನೀವು ಆರಾಮವಾಗಿ ಕಾಲ ಕಳೆಯಬಹುದು. ಯಾವುದೇ ತೊಂದರೆಗಳು ಆಗುವುದಿಲ್ಲ. ಹಾಗೆಯೇ ಇಲ್ಲಿ ಸಂಜೆ ಹೊತ್ತಲ್ಲಿ 6 ಗಂಟೆಯ ನಂತರ ನಿಮಗೆ ಈಜಲು ಬಿಡುವುದಿಲ್ಲ. ಅಲ್ಲಿಯ ತನಕ ನೀವು ಆರಾಮವಾಗಿ ಈಜಬಹುದು. ಎಲ್ಲ ಬೀಚುಗಳಿಗೆ ಹೋಲಿಸಿದರೆ ಕಲ್ಲಂಗೋಟ್ನ ಬೀಚು ಈಜಲು ಯೋಗ್ಯವಾಗಿದೆ. ಏಕೆಂದರೆ ನೇರವಾಗಿ ಇದೆ. ಯಾವುದೇ ಕಲ್ಲುಗಳಿಂದ ಅಥವಾ ಇಳಿಜಾರು, ತಗ್ಗು ಥರ ಇಲ್ಲ. ಇಲ್ಲಿ ಆರಾಮವಾಗಿ ಈಜಬಹುದು. ಹಾಗೆಯೇ ರಾತ್ರಿ ಆಗುತ್ತಿದ್ದಂತೆ ಇಲ್ಲಿ ಕ್ಲಬ್ಗಳು, ಸಾಂಗ್ಗಳು, ಡ್ಯಾನ್ಸ್ಗಳು ಎಲ್ಲ ನಡೆಯುತ್ತದೆ. ಡ್ರಿಂಕಿಂಗ್ ಎಲ್ಲ ಕೂಡ ಇರುತ್ತದೆ. ಆದರೆ ನೀವು ಆದಷ್ಟು ಜಾಗರೂಕರಾಗಿ ಇದ್ದರೆ ಆಯಿತು ಅಷ್ಟೇ. ನಿಮಗೆ ಇಷ್ಟವಿದ್ದರೆ ಈ ಕ್ಲಬ್ಗಳಿಗೆ ಎಂಟ್ರಿ ನೀಡಬಹುದು. ಆದರೆ ಇಲ್ಲಿ ಯಾವುದೇ ಹುಡುಗಿಯರಾಗಲಿ ಯಾರು ಡ್ಯಾನ್ಸ್ ಮಾಡ್ತಾರೆ ಈ ಥರ ಎಲ್ಲ ಹೇಳಿಬಿಟ್ಟು ನೀವು ಹೋಗಬಾರದು. ನಿಮ್ಮ ಇಚ್ಛೆ ಇದ್ದರೆ ನೀವು ಹೋಗಬಹುದು. ಹಾಗೆಯೇ ನೀವು ಅಪರಿಚಿತ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸಿ ಇಲ್ಲಿ ಡ್ರಿಂಕ್ ಮಾಡಬಾರದು. ಯಾಕೆಂದರೆ ಆಮೇಲೆ ಅವರ ಬಿಲ್ಲು ಕೂಡ ನಿಮಗೆ ಕೊಡುವಂಥ ಪರಿಸ್ಥಿತಿ ಕೂಡ ಬರುತ್ತದೆ. ನೀವು ಸಮುದ್ರ ತೀರದಲ್ಲೇ ಎಂಜಾಯ್ ಮಾಡಬಹುದು. ಈ ಕ್ಲಬ್ಗಳಿಗೆ ಎಂಟ್ರಿ ಕೊಡೋದು ಅದು ನಿಮ್ಮ ಇಚ್ಛೆ. ಹಾಗೆಯೇ ಇಲ್ಲಿ ಜಾಸ್ತಿ ವೈನ್ ಶಾಪ್ ಮತ್ತು ಟ್ಯಾಟೋ ಶಾಪ್, ಕಾಜು ಅಂದರೆ ಗೋಡಂಬಿ ಶಾಪ್ಗಳನ್ನು ನೋಡಬಹುದು. ಇಲ್ಲಿ ಟ್ಯಾಟೋ ಜಾಸ್ತಿಯಾಗಿ ಹಾಕಿಸಲ್ಪಡುತ್ತದೆ. ಸ್ವಲ್ಪ ಸ್ವಚ್ಛತೆಯನ್ನು ನೋಡಿ ನೀವು ಟ್ಯಾಟೋಗಳನ್ನು ಹಾಕಿಸಿಕೊಳ್ಳಿ. ಇಲ್ಲದಿದ್ದರೆ ಸ್ಕಿನ್ ಅಲರ್ಜಿಯಂತಹ ಕಾಯಿಲೆಗಳು ಬರುತ್ತದೆ. ಇದಾಗಿಯೂ ನಿಮಗೆ ತೊಂದರೆ ಆದಲ್ಲಿ ಬೀಚಿನ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತದೆ. ಅಲ್ಲಿಗೆ ನಿಮ್ಮ ಕಂಪ್ಲೇಂಟನ್ನು ನೀಡಿ. ಥ್ಯಾಂಕ್ ಯು.